ನಮಸ್ಕಾರ, ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಬೆಳಗಾವಿ ಭೇಟಿ ನೀಡಿ ಮಹಿಳೆ ಮೇಲಿನ ಹಲ್ಲೆ ಮಾಹಿತಿ ಪಡೆದ ದೆಹಲಿ ಬಿಜೆಪಿ ಸಂಸದರ ಸತ್ಯಶೋಧನಾ ತಂಡ. ಬಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಸಂತ್ರಸ್ತೆಗೆ ಧೈರ್ಯ ತುಂಬಿದ ಸಂಸದರು. ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದಿಂದಲೂ ಸಂತ್ರಸ್ತೆಗೆ ಸಾಂತ್ವನ. ಬೆಳಗಾವಿ ಮಹಿಳಾ ಆಯೋಗ ಮತ್ತು ಬಿಜೆಪಿ ಸಂಸದರ ಭೇಟಿಗೆ ಸಿಎಂ ಸಿದ್ದರಾಮಯ್ಯ ಕಿಡಿ. ನಡ್ಡಾ ಮತ್ತು ಬಿಜೆಪಿಯವರು ಬೆಳಗಾವಿ ಪ್ರಕರಣದಲ್ಲಿ ರಾಜಕಾರಣ ಮಾಡ್ತಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಶಾಸಕನೇ ಅಪ್ರಾಪ್ತೆ ಮೇಲೆ ಅತ್ಯಾಚಾರ ಎಸಗಿದ್ದು ಗೊತ್ತಿಲ್ಲವೇ ಎಂದು ವಾಗ್ದಾಳಿ. ಬೆಳಗಾವಿಯಲ್ಲಿ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಗೆ ಸರ್ಕಾರದಿಂದ 2 ಎಕರೆ ಜಮೀನು ಮಂಜೂರು. ನೊಂದ ಮಹಿಳೆಗೆ ಆರ್ಥಿಕ ಸ್ಥಿರತೆ ಒದಗಿಸುವ ದೃಷ್ಟಿಯಿಂದ ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಭೂಮಿ ಮಂಜೂರು. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮಾಹಿತಿ. ಬೆಳಗಾವಿಯ ಮಹಿಳೆ ಮೇಲೆ ಹಲ್ಲೆ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಭಗವಂತ ಖೂಬಾ ಕಿಡಿ. ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಇಂಥ ದುರ್ಘಟನೆಗಳು ಸದಾ ನಡೀತಾನೆ ಇರುತ್ತವೆ ಅಂತ ವಾಗ್ದಾಳಿ. ಮಹಿಳೆ ಬೆತ್ತಲೆ ಆಗಿಲ್ಲ, ಇಡೀ ಕಾಂಗ್ರೆಸ್ ಸರ್ಕಾರವೇ ಬೆತ್ತಲೆಯಾಗಿದೆ. ಅತ್ತ ಭ್ರೂಣ ಹತ್ಯೆಗೂ ಕ್ರಮವಿಲ್ಲ, ಇತ್ತ ಮಹಿಳೆಯರ ಮೇಲೆ ನಿರಂತರ ದೌರ್ಜನ್ಯ. ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಎಂದು ಸರ್ಕಾರದ ವಿರುದ್ಧ ಮಾಜಿ ಸಚಿವ ಬಿಸಿ ಪಾಟೀಲ್ ವಾಗ್ದಾಳಿ. ಭಾರತ ಸೇರಿ ಜಗತ್ತಿನೆಲ್ಲೆಡೆ ಮತ್ತೊಮ್ಮೆ ಕೊರೋನಾ ವೈರಸ್ ಅಬ್ಬರ. ಅಮೆರಿಕ, ಬ್ರಿಟನ್, ಚೀನಾ, ಫ್ರಾನ್ಸ್ನಲ್ಲಿ ಕಂಡು ಬಂದಿದ್ದ ಕೊರೋನಾದ ಹೊಸ ಸಬ್ ವೇರಿಯಂಟ್ JN1 ಕೇರಳದಲ್ಲೂ ಪತ್ತೆ. ಭಾರತದಲ್ಲಿ ಕಳೆದ 24 ಗಂಟೆಗಳಲ್ಲಿ 391 ಹೊಸ ಪ್ರಕರಣ ವರದಿ. ಕೇರಳದಲ್ಲಿ ಕೋವಿಡ್ ಹೆಚ್ಚಳದ ಹಿನ್ನೆಲೆ ರಾಜ್ಯ ಆರೋಗ್ಯ ಇಲಾಖೆಯಿಂದ ತುರ್ತು ಸಭೆ. ಕೋವಿಡ್ ಲಕ್ಷಣ ಕಂಡು ಬಂದರೆ ಟೆಸ್ಟ್ ಪ್ರಮಾಣ ಹೆಚ್ಚಿಸುತ್ತೇವೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿ. ಚಿಕ್ಕಮಗಳೂರಿನ ದತ್ತಾತ್ರೇಯ ಪೀಠದಲ್ಲಿ ಇಂದಿನಿಂದ 10 ದಿನ ದತ್ತ ಜಯಂತಿ. ಜಿಲ್ಲಾಡಳಿತದಿಂದ ಜಯಂತಿ ಆಚರಿಸಲು ಸಕಲ ರೀತಿಯಲ್ಲಿ ಸಿದ್ಧತೆ. ಗುಹೆ ಸಮೀಪದ ತುಳಸಿ ಕಟ್ಟೆ ಸಮೀಪವೇ ಹೋಮಕ್ಕೆ ಅವಕಾಶ ನೀಡಿದ್ದಕ್ಕೆ ಮುಸ್ಲಿಮರ ಅಸಮಾಧಾನ. ಮಧ್ಯರಾತ್ರಿ ಮನೆ ಬಾಗಿಲು ತಟ್ಟಿದ ವ್ಯಕ್ತಿಯನ್ನ ಕಳ್ಳನೆಂದು ಥಳಿಸಿ ಹತ್ಯೆ. ಹಲ್ಲೆ ಮಾಡಿದವರ ವಿರುದ್ಧ ಕೊಲೆ ಪ್ರಕರಣ ದಾಖಲಿಸಿಕೊಂಡು 3 ವಶಕ್ಕೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ನಗರದ ಕೆರೆಕಲ್ಲಹಳ್ಳಿಯಲ್ಲಿ ಘಟನೆ. ಮತ್ತೆ ವಿವಾದದ ಸುಳಿಯಲ್ಲಿ ಸಿಲುಕಿದ ನಟ ಚೇತನ್ ಅಹಿಂಸಾ. ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಹಾಕಿದ ಆರೋಪ. ಬೆಂಗಳೂರಿನಲ್ಲಿ ಚೇತನ್ ವಿರುದ್ಧ NCR ದಾಖಲು. ಕಾಂತರಾಜ್ ವರದಿಗೆ ಲಿಂಗಾಯತರ ವಿರೋಧಕ್ಕೆ ಸಚಿವ HC ಮಹದೇವಪ್ಪ ಪರೋಕ್ಷ ಅಸಮಾಧಾನ. ವರದಿ ಸ್ವೀಕರಿಸಾದ್ಮೇಲಷ್ಟೇ ಸಚಿವ ಸಂಪುಟ ಅಂತಿಮ ತೀರ್ಮಾನ ಮಾಡುತ್ತೆ. ಶಕ್ತಿ ಪ್ರದರ್ಶನ ಎಷ್ಟು ಬಾರಿ ಮಾಡ್ತೀರಾ ಅಂತ ಪರೋಕ್ಷವಾಗಿ ಕಿಡಿ. ಜಾತಿ ಗಣತಿ ವರದಿಗೆ ದಾವಣಗೆರೆ ಶ್ರೀಶೈಲ ಪೀಠದ ಸ್ವಾಮೀಜಿಯಿಂದ ವಿರೋಧ. ಈ ಜಾತಿ ಗಣತಿ ವರದಿ ಅವೈಜ್ಞಾನಿಕವಾಗಿದ್ದು ಕೈ ಬಿಡಬೇಕು. 4 ಗೋಡೆಗಳ ಮಧ್ಯೆ ಕುಳಿತು ವರದಿ ತಯಾರಾಗಿದ್ದು ಸ್ವೀಕಾರ ಸೂಕ್ತವಲ್ಲ ಎಂದ ಸ್ವಾಮೀಜಿ. ಮಂಡ್ಯದ ಭ್ರೂಣ ಹತ್ಯೆ ಸಂಬಂಧ ಆಲೆಮನೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ. ಆಲೆಮನೆಯಲ್ಲಿ ಬೆಲ್ಲ ತಯಾರಿಕಾ ಕೆಲಸ ಮಾಡ್ತಾ ಇರೋದು ಕಂಡು ಗರಂ. ಸ್ಥಳವನ್ನ ಇನ್ನೂ ಯಾಕೆ ಸೀಸ್ ಮಾಡಿಲ್ಲ ಅಂತ ತರಾಟೆ. ಬೆಂಗಳೂರಲ್ಲಿ ವಿಷ್ಣುವರ್ಧನ್ ಪುಣ್ಯಭೂಮಿಗಾಗಿ ಅಭಿಮಾನಿಗಳಿಂದ ಪ್ರತಿಭಟನೆ. ಅಭಿಮಾನ್ ಸ್ಟುಡಿಯೋದಲ್ಲಿ ಕಮರ್ಷಿಯಲ್ ಮಾಡಲು ಮುಂದಾಗಿ ಸಮಾಧಿ ಸ್ಥಳ ನೆಲಸಮಕ್ಕೆ ಹುನ್ನಾರ ಆರೋಪ. ಸಮಾಧಿ ಸ್ಥಳ ಉಳಿಸಲು ಸರ್ಕಾರ ಮಧ್ಯಪ್ರವೇಶಕ್ಕೆ ಆಗ್ರಹಿಸಿ ಪ್ರತಿಭಟನೆ. ತುಮಕೂರಿನ ಪಾವಗಡದಲ್ಲಿ ಜಾಂಬವಂತನ ಹಾವಳಿ. ಕರಡಿ ಓಡಾಟ ಕಂಡು ಭೀತಿಗೊಳಗಾದ ಜನ. ಅನಾಹುತವಾಗುವ ಮೊದಲೇ ಕರಡಿ ಸೆರೆಗೆ ಅರಣ್ಯ ಇಲಾಖೆಗೆ ಒತ್ತಾಯ. ಉದ್ಘಾಟನೆಗೆ ಸಜ್ಜಾಗುತ್ತಿರುವ ಅಯೋಧ್ಯೆಯ ರಾಮ ಮಂದಿರ.
ಮೂವರು ಶಿಲ್ಪಿಗಳಿಂದ ರಾಮಲಲ್ಲಾನ ಮೂರ್ತಿ ಪೂಜೆ ಕೆತ್ತನೆ ಕಾರ್ಯ ಪೂರ್ಣ. ಮೂರ್ತಿಗೆ ಕರ್ನಾಟಕದಿಂದ ಪಡೆದ ಕಲ್ಲುಗಳಲ್ಲಿ ಅಂತಿಮ ರೂಪ. ಜನವರಿಯಲ್ಲಿ ಅಯೋಧ್ಯೆಯಲ್ಲಿ ಭವ್ಯ ಶ್ರೀರಾಮ ಮಂದಿರ ಉದ್ಘಾಟನೆ. ಉಡುಪಿಯ ಸಾಲಿಗ್ರಾಮದಲ್ಲಿ ರಾಮ ಮಂದಿರ ಮಂತ್ರಾಕ್ಷತೆ ಅಭಿಯಾನ. ಅಯೋಧ್ಯೆಯಿಂದ ಬಂದ ಮಂತ್ರಾಕ್ಷತೆಯನ್ನ ವಿಶೇಷವಾಗಿ ಸಿಂಗರಿಸಿದ ವಾಹನದಲ್ಲಿ ಮೆರವಣಿಗೆ. ಸಂಸತ್ ಭದ್ರತಾ ಲೋಪದ ತನಿಖೆ ವೇಳೆ ಆರೋಪಿಗಳಿಂದ ಶಾಕಿಂಗ್ ಮಾಹಿತಿ. ಆತ್ಮಾಹುತಿ ದಾಳಿಗೆ ಪ್ಲಾನ್ ಮಾಡಿದ್ದರೆಂಬ ಆಘಾತಕಾರಿ ವಿಚಾರ ಬಯಲು. ತೀವ್ರ ವಿಚಾರಣೆ ವೇಳೆ ಬಾಯ್ಬಿಟ್ಟ ಪ್ರಕರಣದ ಮಾಸ್ಟರ್ ಮೈಂಡ್ ಲಲಿತ್ ಝಾ. ಇಂದು ಪ್ರಧಾನಿ ಮೋದಿ ವಿಶ್ವದ ಅತಿದೊಡ್ಡ ಕಾರ್ಪೊರೇಟ್ ಕಚೇರಿ ಉದ್ಘಾಟನೆ. ಗುಜರಾತ್ನ ಸೂರತ್ ಡೈಮಂಡ್ ಬೋರ್ಸ್ ಕಚೇರಿ ಲೋಕಾರ್ಪಣೆ. 3,400 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಲೆ ಎತ್ತಿ ನಿಂತಿರುವ ವಜ್ರ ವ್ಯಾಪಾರದ ಕೇಂದ್ರ. ಇಂಗ್ಲೆಂಡ್ ವಿರುದ್ಧದ ಏಕೈಕ ಟೆಸ್ಟ್ನಲ್ಲಿ ಭಾರತ ಮಹಿಳಾ ಕ್ರಿಕೆಟ್ ತಂಡಕ್ಕೆ ಚಾರಿತ್ರಿಕ ಗೆಲುವು. ದೀಪ್ತಿ ಶರ್ಮಾ ಹಾಗೂ ಪೂಜಾ ವಸ್ತ್ರಾಕರ್ ದಾಳಿಗೆ ಇಂಗ್ಲೆಂಡ್ 131 ರನ್ಗಳಿಗೆ ಆಲ್ಔಟ್. 347 ರನ್ ಬೃಹತ್ ವಿಕ್ಟರಿ ದಾಖಲಿಸಿದ ಹರ್ಮನ್ ಪ್ರೀತ್ ಕೌರ್ ಬಳಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.